ಹಾಕಿದ್ದೀವಿ, ಗಾಡಿ ನಂಬರ್ ಮತ್ತೆ ಬಾಂಡ್ ನಂಬರ್. ಬನ್ನಿ, ರೋಡ್ ಮಾತ್ರ ಅಲ್ಟಿಮೇಟ್ ಆಗೈತೆ, ಸಕ್ಕದಾಗೈತೆ ಮಾತ್ರ ರೋಡು. ನೀವು ಬಂದರೆ ಮಾತ್ರ ಬೈಕಲ್ಲಿ ಬಂದು ನೋಡಿ. ನಮಸ್ಕಾರ ಗಾಯ್ಸ್, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ನನಗೂ ಗೊತ್ತಿಲ್ಲ. ಹುಡುಗರು ಬಾ ಹೋಗೋಣ ಅಂತಂದು, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಕಾಯ್ತಾ ಇದ್ದೀವಿ ಹುಡುಗರು ಯಾವಾಗ ಬರ್ತಾರೆ ಅಂತ ನೋಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಎಲ್ಲಿ ಹೋಗ್ತೀವಿ, ಏನು ಎತ್ತಾಗತ್ತೆ ಅಂತ ಅವ್ರನ್ನ ಕೇಳಿಕೊಂಡು ಆಮೇಲೆ ಹೇಳ್ತೀನಿ ನಿಮಗೆ. ಬರೋಣ. ಸಂಗಮ್ ಅಂತ ಹೇಳ್ತಾಯಿದ್ರು, ನೋಡುವ ಎಲ್ಲಂತ ಆಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹುಡುಗರೆಲ್ಲ ಬರಲಿ ಫಸ್ಟ್. ಯಾವಾಗ ಹೇಗೆ ಎತ್ತ ಪ್ಲ್ಯಾನ್ ಮಾಡ್ತಾರಂತ ದೇವ್ರೇ ನನಗಂತೂ ಗೊತ್ತಾಗಲ್ಲ. ಸುಮ್ಮನೆ ಫೋನ್ ಮಾಡ್ತಾರೆ, ಕರೀತಾರೆ, ಹೋಗೋಣ ಅಂತಾರೆ. ಇನ್ನೇನು ಮಾಡೋದು, ಏನು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅದಕ್ಕೆ ಇವತ್ತು ಫುಲ್ ಪ್ಯಾಕ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಕಾಯ್ತಾ ಇದ್ದೀನಿ ಎಲ್ಲಿ ಹೋಗ್ತಾರೆ, ಏನು ಎತ್ತ ಅಂತ. ನನಗೂ ತುಂಬ ಕುತೂಹಲ ಐತೆ. ಯಾವಾಗ ಪ್ಲ್ಯಾನ್ ಚೇಂಜ್ ಮಾಡ್ತಾರೋ ಗೊತ್ತಾಗಲ್ಲ. ಅದರಿಂದ ಎಲ್ಲರೂ ಬಂದು ಎಲ್ಲರೂ ಈ ರೋಡ್ಗೆ, ಈ ಪ್ಲೇಸ್ಗೆ ಅಂತ ಅಂದಮೇಲೆ ಅವಾಗ ಗೊತ್ತಾಗೋದು, ಸಮಾಧಾನ ಆಗೋದು. ಅಲ್ಲಿವರೆಗೂ ಸಮಾಧಾನ ಇಲ್ಲ ಗೈಸ್. ಬನ್ನಿ, ಬರ್ತಾ ಇದ್ದಾರಂತೆ, ಕಾಲ್ ಮಾಡಿದ್ದೆ, ಬರಲಿ. A few moments later. ಗಾಯ್ಸ್, ಅಂತ ಹುಡುಗರು ಬಂದರೆ ಇವಾಗ ಕೇಳೋಣ ಬನ್ನಿ ಎಲ್ಲಿಗೆ ಹೋಗೋದು ಅಂತ. ಹಾಯ್, ನಮಸ್ಕಾರ ಸರ್. ಜೋರಾಗಿ ಹೇಳ್ಬೇಕು, ಇಲ್ಲಿ ಕೇಳಲ್ಲ. ನಮಸ್ತೆ ಸರ್. ಎಲ್ಲಿಗೆ ಹೋಗ್ತಿರೋದು? ಹೌದು, ಸಂಗಮ್. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಒಂದು 50 ಕಿಲೋಮೀಟ್ರ್ ಇರಬೇಕು. 50? ಜಾಸ್ತಿ ಇರಬೇಕು. ಗೊತ್ತಿಲ್ಲ. ಸಂಗಮ್ ಎಷ್ಟು ಕಿಲೋಮೀಟ್ರ್ ಆಯ್ತಾ? 95. ಚಿಂತಾಮಣಿಗೆ ಹೋಗೋದಿತ್ತಲ್ಲ. ಚಿಂತಾಮಣಿ ಆ ಕಡೆ ಆಗುತ್ತೆ, ನಾವು ಹೋಗ್ತಿರೋದು ಈ ಕಡೆ ರೂಟು. ಹಾಯ್ ಗೈಸ್, ಹೌ ಆರ್ ಯು? ಎಷ್ಟೋ ದಿವಸ ಆದ್ಮೇಲೆ ಬಂದವ್ ಹುಡುಗ ನಮ್ಮ ಇದಕ್ಕೆ. ನೋಡ್ರಿ, ನೋಡ್ಕೊಂಬಿಡ್ರಿ. ಗೊತ್ತಿಲ್ಲ. ಯಾವತ್ತು ಹೋಗಿದ್ರಿ? ಅದೇ ಚಡ್ಡಿದು ಹಾಕಿದಲ್ಲ, ಅದಲ್ಲ ತಾನೆ? ಹಾಂ, ನಾಷ್ಟ ಮಾಡ್ತವ್ರೆ. ನಾಷ್ಟ ಆದಮೇಲೆ ಡ್ಯೂಟ್ ಆಗೋಣ, ಮತ್ತೆ ಮೀಟ್ ಆಗೋಣ. ನೋಡಪ್ಪ, ಕನಕಪುರ ರೋಡಲ್ಲಿ ಹೋಗೋಣ, ಹತ್ರ ಆಗುತ್ತೆ. ಇಲ್ಲ, ಅಲ್ಲಿ ಗಾಡಿ ಹೆವಿ ಇರ್ತಾವೆ, ಅದಕ್ಕೆ ಹೇಳ್ತಾರೆ. ಇವಾಗ ನೀನು ಒಂದು ಪ್ಲೇಸ್ ಹೇಳಿ, ಎರಡು ನೀನು ಹೇಳ್ಬಿಟ್ರೆ ನಾನು ಹೆಂಗೆ ಡಿಸೈಡ್ ಮಾಡ್ತೀನಿ ನೋಡಿ. ಎಷ್ಟಾಯ್ತು ಆಡಿ? ಬಿಡ್ದಿ ರೋಡಲ್ಲೇ ಹೋಗೋಣ. ಲಾಸ್ಟ್ ಟೋಲ್ ಎಲ್ಲಿಗೆ ತಗಬೇಕು? ಮೈಸೂರು ರೋಡಾ? Few inches later. ಈಗ ನೈಸ್ ರೋಡ್ ಹೋಗ್ತಿದ್ದೀವಿ, ಸಂಗಮ್ಗೆ ಹೋಗ್ಬೇಕು ಅಂತಂದು. ಎಲ್ಲಿಗೆ ತಗೊಂತಾರೋ ಟಿಕೆಟ್ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲರೂ ಟೋಲ್ ತಗೋಬೇಕಂತ ಮುಂದೆವರೆ ನಮ್ಮ ಮುಂದೆ ಕಳಿಸ್ತಾರಲ್ಲ, ಇದಕ್ಕೆಲ್ಲ ಏನು ಹೇಳಬೇಕು? ಅಲ್ಲೊಬ್ಬ ಕೊಡ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ದೊಡ್ಡ ಮನ್ಸ ಆಗ್ಬಿಟ್ಟು ಈಗ ಟೋಲಿಂದು ಫೀಸ್ ತಗೊಂತವನೆ 3 ದಿವಸ ಸೇರಿ. ಓಕೆ, ಟಿಕೆಟ್ ಇಸ್ಕೊಂತೀವಿ. ಹಾಂ, ಈಗ ಟಿಕೆಟ್ ಕೊಡ್ತಾವ್ರೆ. ಓಕೆ, ಡನ್. ಮುಂದೆ ಹೋಗಿ ಗಾಡಿ ರೋಡ್ ಹೋಗೋಣ ಅನ್ಕೊಂಡಿದ್ದ, ಮಿಸ್ಸಾಗಿ ರೂಟ್ ಚೇಂಜ್ ಮಾಡ್ಕೊಂಡು ಅವ್ನಿಗೆ ಹೇಳ್ಬಿಡು, ಅವ್ನಿಗೆ ಟಿಕೆಟ್ ಇರೋದು ಮಂಡಿ ರೋಡ್ಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಈಗ ತಾನೇ ಮೈಸೂರು ರೋಡ್ಗೆ ಅಂದ್ಬಿಟ್ಟು ಮಾಗಡಿ ರೋಡಿಗೆ ತಗೊಂತವ್ರೆ. ಇಂಥವ್ರನ್ನೆಲ್ಲ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಡೀಪ್ ಡಿಸ್ಕಷನ್ ನಡೀತಾ ಇದೆ, ಏನು ಮಾತಾಡ್ತಾರಂತ ಗೊತ್ತಾಗ್ತಿಲ್ಲ. ಇಂಥವ್ರು ಇರ್ತಾರಂತ ಗೊತ್ತಿರಲಿಲ್ಲ. ನೋಡಿ ಫ್ರೆಂಡ್ಸ್, 15 ರೂಪಾಯಿಗೆಲ್ಲ ಮುಗ್ಸಂಗ ಇದ್ದಾರೆ. A few moments later. ಬನ್ನಿ ನೋಡೋಣ. ಹರೇ ಕೃಷ್ಣ, ಹರೇ ಕೃಷ್ಣ. ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಹೋಗ್ತಾ ಇದ್ದೀವಿ.
ಫ್ರೆಂಡ್ಸ್ ತಗ್ಲಾಕ್ಬಿಟ್ಟಿದ್ದೀವಿ. ಈಗ ಏನಾಗೋದಿಲ್ಲ, ಸ್ವಲ್ಪ ಮುಂದೆ ನೋಡಿ, ಅಲ್ಲಿ ಕೊಡ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಅವನೇ ತೆಗ್ದವನು, ಈಗ ಅವನ್ನೇ ಹಿಡ್ಕೊಂಡವ್ರೆ. ಹಾಂ, ಇವನೇ ನನ್ನ ಮಗನ್ ತಲೆ ಬೇಕೇ ಬೇಕು. ಇವನೇ ನೋಡ್ರಿ ಇವನೇ. ₹75 ತಗೊಂಡ, ₹75 ಟೋಟಲ್. 25 ತಗೊಂಡವ್ರೆ. ಯಾವುದೋ ಸ್ಟಾಪ್ ಹಾಕಿದ್ದೀವಿ ಇಲ್ಲಿ. ಇನ್ನೊಂದು 20-25 ಕಿಲೋಮೀಟ್ರ್ ಇರಬೇಕು ಅನಿಸುತ್ತೆ ಸಂಗಮಗೆ. ಸಂಗಮ ಅಂದರೆ ಕೂಡಲು ಸಂಗಮ ಅಲ್ಲ, ಇಲ್ಲೇ ನಿಯರ್ ಬೈ ರಾಮನಗರ ಹತ್ರ ಇರೋ ಸಂಗಮ. ಹೋಗುವುದೇ ಇವಾಗ. ಇಲ್ಲಿ ನೋಡಿದ್ರೆ ಕೆಲಸದಿಂದ ನಮ್ಮ ಅಣ್ಣಂಗೆ ಏನೋ ಕೆಲಸ ಬಂದ್ಬಿಟ್ಟೈತೆ, ಸ್ಟಾಪ್ ಹಾಕ್ಬಿಟ್ಟೈತೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಹುಡುಗರು ನೋಡಿದ್ರೆ ಸ್ಟಾರ್ಟ್ ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡ್ತಾವ್ರಿ ಫೋನಲ್ಲಿ ಯೂಸ್ ಮಾಡ್ಕೊಂಡು. ಏನು ಮಾಡೋಕ್ಕಾಗ, ಕಾಯ್ಕೊಂಡು ಒಂದು ಸ್ವಲ್ಪ ಕುತ್ಕೊಂಡು ನಿಂತ್ಕೊಂಡು ಹೋಗ್ಬಿಡೋಣ. ಅಲ್ಲೇ ಸಿಗೋಣ ಗಾಯ್ಸ್. ಇವಾಗ ಡೈರೆಕ್ಟಾಗಿ ಇವಾಗ ಸಂಗಮ್ಗೆ ಹೋಗಿ ಅಲ್ಲಿಂದನೇ ಪ್ಲೇಸಸ್ ತೋರಿಸೋಣ, ನೋಡೋಣ ಬನ್ನಿ. A few moments later. ಈಗ ಸಂಗಮ್ಗೆ ಎಂಟ್ರಿ ಆಗೋ ಪ್ಲೇಸಲ್ಲಿ ಗಾಡಿ ನಂಬರ್ ಗೊತ್ತಾ? ಎಂಟ್ರಿ ಮಾಡ್ತಾ ಇದ್ದೀವಿ. ಗಾಡಿ ನಂಬರ್ ಮತ್ತು ಬಾಂಡೆ ನಂಬರು. ಅವ್ರು ಹಾಯ್ ಮಾಡಿರೋ, ಅದಕ್ಕೆ ಅವ್ರನ್ನ ಇದನ್ನು ಮಾಡಿ. ಯಾಕೆ ಎಂಟ್ರಿ ಕೊಟ್ಟಿದ್ದೀವಿ. ಕಾಡಲ್ಲಿ ಹಣ್ಣು ಕಿತ್ಕೊಂಡು ತಿಂತವ್ರೆ. ಯಾವ ಹಣ್ಣಿದು ಲೇ? ಎಳ್ಚೆ ಹಣ್ಣು ಅಥವಾ ಚಿಕ್ಕ ಬಾರೆಹಣ್ಣು, ಹಳ್ಳಿ ಕಡೆ ಚಿಕ್ಕ ಬಾರೆಹಣ್ಣು ಅಂತಾರೆ, ಏನೇನೋ ಅಂತಾರೆ ಗೈಸ್. ಇದೆ ಗೈಸ್, ಬನ್ನಿ ಅಲ್ಲಿ ಹೋಗೋಣ. ಫಸ್ಟು ಹೋಗಿ ಅರ್ಕಾವತಿ ಮತ್ತು ಕಾವೇರಿ ನದಿ ಎರಡು ಒಂದಾಗೋ ಜಾಗ ನೋಡೋಣ ಬನ್ನಿ ಗೈಸ್. ಅಂತ ತಲುಪದ್ವಿ. ಇವಾಗ ಒಳಗಡೆ ಹೋಗ್ತಿದ್ದೀವಿ. ಹೆಂಗದ ಫಿಶು ಮಚ್ಚ ಇವತ್ತು ನೀ ಇಲ್ಲ ದಯಾ ಅರ್ಥ ಆಯ್ತು ಅನ್ಸುತ್ತೆ. ನಾಗ ಕೊಡ್ಸ್ತಾನ ಬಿಟ್ಟು ನೀನ್ ಕೊಡ್ಸಿಲ್ಲ ಅಂತ ಹೇಳ್ತಿದ್ದೆ. ಇವಾಗ ಏನ ನೀರೇ ಇಲ್ಲಲೇ, ಎಲ್ಲ ಬರೀ ಕಲ್ಲು ಮಣ್ಣು ಕಾಣ್ತೈತೆ. ಈಜ್ ಯಾರ ಬರ್ತೈತಲ್ಲ ಇಲ್ಲೇ ಸ್ಮೆಲ್ಗೆ. ಯಾರೋ ಶಾರ್ಟ್ಸ್ ತಗೊಂಬ ಅಂತಂದ್ರು, ತಂದಿದ್ದೀರೇನೋ? ಮುಂಜಾಗ್ರತೆನ ಇದು. ನೀರು ಅಷ್ಟೊಂದೇನಿಲ್ಲ, ರೋಡ್ ಮಾತ್ರ ಸಕ್ಕತ್ತಾಗೈತಲ್ಲ. ಇನ್ನೇನಿಲ್ಲಪ್ಪ, ಇದು ಒಂದು ಸ್ವಲ್ಪ ಜಾಸ್ತಿ ಇರ್ತದೆ. ಆದ್ರೆ ಹೆವಿ ಇರ್ಬೇಕು, ಇದೆಲ್ಲ ತುಂಬ್ಕೋಬೇಕಾಗಿತ್ತು. ಅಲ್ಲಿ ನಾವು ಹೋಗ್ಬೋದಾ? ನೀರು ಕೊಡ್ಸ. ನೀರು ತುಂಬಾ ಕಮ್ಮಿ ಆಗೈತೆ, ಜಾಸ್ತಿ ಅಂತಲ್ಲ, ಜಾಸ್ತಿನೇ ಕಮ್ಮಿ ಆಗೈತೆ. ಆ ನಾಯಿ ನೋಡು, ಈ ಹೊಟ್ಟೆ ಹಸಿತೈತ್ರಲ್ಲೇ. ಟೈಮ್ ಆಗೋಯ್ತು. ಯಾರೋ ಬಂದ ಸಾಕು. ನೀನು ಆಟ ಆಡ್ತೀಯ ಇವಾಗ? ಹಾಂ, ನಾವಂತರೂ ಆಟ ಆಡಲ್ಲ ಗುರು. ಅದೇ ವೆದರ್ ಮಾತ್ರ ಸಖತ್ತು. ವೆದರ್ ಅಲ್ಲ, ಜಾಗ ಮಾತ್ರ ಸಖತ್ತಾಗುತ್ತೆ.
ಆ ಬೆಟ್ಟ ಯಾವ್ದೆಲ್ಲ ಇದೆಲ್ಲ ಹಂಗೆ ಮಲ್ಕೊಂಬಿಡೋಣ ನೆಮ್ಮದಿಯಾಗಿ. ಓಹೋ ಎಷ್ಟು ದಿವಸ ಆದ್ಮೇಲೆ ಕಾಲು ಹೆಂಗಂತೈತೆ ಗೊತ್ತಾ? ಆಹಾ ಒಳ್ಳೆ ಮಸಾಜ್ ಆದಂಗ ಆಟ ಆಡಕ್ ನಾವ್ ಸಾಕ? ನಾವಿರ್ಬೇಕು ಆಟ ಆಡಕ್ಕೆ? ಇವಕ್ಕೆಲ್ಲ ಚಿಕ್ಕ ಮಕ್ಳನ್ನ ಕರ್ಕೊಂಬರ್ಬೇಕು ಅಥವಾ ನಾನು ಅಲ್ಲಿ ಮರತವನೇ ಎಲ್ಲ ಹೋಗಿದ್ದು ಈ ಮರದಟ್ಟು ಹಂಗಿದ್ರೆ ಹಿಡ್ಕೊಳ್ರಿ, ಹಂಗೆ ಸುಟ್ಕೊಂಡು ತಿನ್ಬಿಡೋಣ. ಏನಂತಿ? ಹುಡ್ಗಿನ್ ಕರ್ಕೊಂಬರ ತಾನೆ ನೀನು? ಥೋ ಪಾಪ ಅವರು ಸಿನ್ಸಿಯರ್ ಆಗಿ. ಮುಂದಕ್ಕೆ ಹೋಗೋಣ ನಾವು ಅದಕ್ಕೆ. ಎಲ್ಲಿ? ಯಾವ ಮುಂದಕ್ಕೆ? ಯಾರು ಇರಬಾರ್ದು ಅಂತ ಜಾಗಕ್ಕೆ ಹೋಗ್ಬೋದು. ವಿಡಿಯೋನೇ ಮಾಡ್ತಿದ್ದೀನಿ ತಗೊಳ್ಳೋ, ನೋಡು ವಿಡಿಯೋ. ಏನ್ ಸಾಯ್ತಾರಪ್ಪ, ಅದ್ರ ನೀರು ಕಮ್ಮಿನೇ ಅಲ್ಲ, ನಿನ್ ತಕೊಂತ ಇದೇನು? ಅಯ್ಯೋ ಚಾರ್ಜ್ ಏನಕ್ಕೆ? ನಮ್ದು ತೆಗಿಬೇಕಮ್ಮ. ಬಿಸ್ಲಿಗೆ ಆಪೋಸಿಟ್ ನಿಂತ್ಕೊಂಡೆ ಹಿಂಗೆ ನೀನು ಅಲ್ಗೋಬೇಕು ಗುರು, ಅಲ್ಲಿ ನಿಂತ್ಕೋ ಗುರು. ಏಯ್ ಸ್ಟಾರ್ಟ್ ಮಾಡಿದ್ರಪ್ಪ ಇವ್ರು. ಕೂಳೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಯಾವ್ದು ಕೂಳೆ? ನಿನಗೆ ತೆಗಿಬೇಕಾದ್ರೆ ಮಾತ್ರ ಕೂಳೆ ಇರಲ್ಲ. ನಿಂದೆ ನಾನು ಅದನ್ನೇ ಯೋಚನೆ ಮಾಡಿದೆ, ಇದು ಅಂಗಿ ಹಾಕೊಂಬಂದಿಲ್ವಲ್ಲ ಇವ ಹೊಸ ಅಂಗಿಗಳು ಅಂತ, ಟಿ ಶರ್ಟ್ಗಳು. ಚೆನ್ನಾಗೈತಪ್ಪ. ಸತ್ತೆ ಹೋಯ್ತಾ? ಸತ್ತಾಯ್ತು ನಮ್ ಬದುಕೈತೆ ಬಿಡು, ನಮ್ದು ಏನು. ಅದಕ್ಕೆ ನಾನು ಇದ್ರಲ್ಲೇ ಮಾಡ್ತಿರೋದು. ಹೌದು, ನೀರು ಕಮ್ಮಿ ಇದ್ರೂ ಚೆನ್ನಾಗೈತೆ. ಬಿಸಿಲು ಜಾಸ್ತಿ, ಒಳ್ಳೆ ಏನೋ ಸಮುದ್ರದಲ್ಲಿ ಬಿದ್ದು ಒದ್ದಾಡ್ದಂಗೆ ಆಗ್ಬೇಕು ಆ ಥರ ಇದೆ. ಚೆನ್ನಾಗಿದೆ ಗೈಸ್, ಬನ್ನಿ. ರೋಡ್ ಮಾತ್ರ ಅಲ್ಟಿಮೇಟ್ ಆಗೈತೆ, ಸಕ್ಕದಾಗೈತೆ ಮಾತ್ರ ರೋಡು. ನೀವು ಬಂದರೆ ಮಾತ್ರ ಬೈಕಲ್ಲಿ ಬಂದು ನೋಡಿ, ಎಕ್ಸ್ಪೀರಿಯೆನ್ಸ್ ಮಾತ್ರ ಬೊಂಬಾಟಾಗಿದೆ. ಒಂದು ಸತಿ ಟ್ರೈ ಮಾಡಿ ಬೇಕಾದ್ರೆ. ಸಂಗಮ್, ಮೇಕೆದಾಟ ಹತ್ರ ಸಂಗಮ್ ಗೊತ್ತಲ್ವಾ? ಸೊ ಅಲ್ಲಿಗೆ ಬಂದರೆ ಒಳ್ಳೆ ಇದು. ಬೆಳಗ್ಗೆ ಬನ್ನಿ ಅಥವಾ ಸಾಯಂಕಾಲ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ ವೆದರು. ಆ ಕಡೆ ಈ ಕಡೆ ಎಲ್ಲ ಬೆಟ್ಟ ಗುಡ್ಡ ನೋಡಿದ್ರೆ ಮಾತ್ರ ನೀವು ಕಳೆದೋಗ್ತೀರ. ಚಂದ ಹೇಳ್ರಿ ರೀ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ರಿ. ನಿಂದ್ರಿ ಅಣ್ಣಾರ. ಮಸಾಜ್ ಆಗ್ತೈತೆ, ನಿನ್ಗೆ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡ ಸರಿನಾ? ಎಲ್ಲೈತೆ? ಯಾವುದೋ ಕಾಣ್ತಲ್ಲ. ಅವ್ನು ನೋಡಿದ್ರೆ ಅವನು ಬರೀ ಹುಡುಗಿರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಅವ್ನಿಗೋರು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಸಂಗಮ್ ಅಂದ್ರೆ ಇದೊಂದೇನೆ. ಇಲ್ಲಿ ಎಲ್ಲಿ ಎರಡು ಕೂಡುವ ಜಾಗ? ಆ ಕಡೆಯಿಂದ ಒಂದ್ ಬತ್ತಿಲ್ಲ, ಇದೊಂದು ಬತ್ತಿಲ್ವ? ನನ್ನ ಮನೆ ಆ ಮೂಲೆ ಇನ್ನೇನು ಮತ್ತೆ? ಈ ಮೂಲೆ ಅಲ್ಲಿ ಆ ಕಡ್ಡಿ ಥರ ಐತಲ್ಲ, ಬಂಡೆಗಳೆಲ್ಲ ಇಲ್ವಾ ಅಲ್ಲೆಲ್ಲ? ಇಲ್ಲಿ ಕಾಣಲ್ಲ ಈ ವಿಡಿಯೋದಲ್ಲಿ. ಹೋಗಲ್ಲ, ಹೋಗಿ ಮುಂದೆ ಹೋಗ್ತಾ ಅಲ್ಲೈತೆ. ಆ ಕಡೆಯಿಂದ ಕಾವೇರಿ ನೀರು ಬರ್ತವೆ. ಈ ಕಡೆಯಿಂದ ಇದು ಬರುತ್ತಾ? ಈ ಕಡೆಯಿಂದ ಆ ಕಡೆಯಿಂದ ಬತ್ತಿ ಹತ್ಕೊಂಡು ಹತ್ತ ಹೋಗ್ತಾವೆ. ಓಕೆ, ಇವಾಗ ಇದು ಯಾವ ನದಿ? ಇದು ಅರ್ಕಾವತಿ, ಆ ಕಡೆ ಇರೋದು ಕಾವೇರಿನಾ? ಓಕೆ, ಆ ಕಡೆ ಹೋದ್ಮೇಲೆ ತೋರಿಸ್ತೀನಿ. ಅದು ಅರ್ಕಾವತಿ ನದಿಗೆ, ಆಮೇಲೆ ಸಡನ್ನಾಗಿ ಶಿಫ್ಟ್ ಆಗ್ತೀವಿ ಕಾವೇರಿ ನದಿಗೆ. ಆ ಕಡೆ ಬಿಡಲ್ವಾ? ತಗೊಳಪ್ಪ. ಏ ಯಾರೋ ಇಟ್ಟವ್ರೆ, ಅದನ್ನ ನೋಡಿತಿದ್ದೀರಲ್ಲ. ಓ ಫಿಶ್ ನೋಡ್, ಯಾವೊಂದು ಬೀಳಲ್ಲ. ಅಯ್ಯೋ ಕೈ ಎಲ್ಲ ಮುಟ್ಟಿದ್ರೆ ಇವಾಗ ಒಳಗಡೆ ಹೋಗ್ತದೆ.
ಏ ಕಲ್ ಮತ್ತೆ ನಮಗೆ ಬಿದ್ದತ್ತವು. ನಾನೇನೋ ಇದು ಕೊಡ್ತಿದ್ದೀಯ ಅಂತಂದ್ರೆ ಬಿಡ್ರ ಯಾರ್ದು. ಅಲ್ಲಿ ಮತ್ತೆ ಅಲ್ಲೊಂದು ಸ್ವಲ್ಪ ಜನ ಅವ್ರಿಗೆ ಹೋದತ್ತು. ಒಂದ್ ಕೊಡು ಇಲ್ಲಿ. ಒಂದ್ ಕೊಡು ನಂದು ಇದೈತೆ. ಏನಾಗೈತಾ ಯಾವಕ್ಕೇನೋ ಅಲ್ಲಿ ನೀರ್ ಬರ್ತದೆ, ಇಲ್ಲಿ ಬರಲ್ಲ. ಬಿಸಿ ಆಗತ್ ಕಣ ಅದಕ್ಕೆ. ಹೂವ ತಂಬೋಗ್ ಬಳ್ಳಿ ಯಾರು ಹಾಕೊಳಲ್ಲ ಇವಾಗೆಲ್ಲ. ಟ್ರೆಡಿಷ್ನಲ್ ಆಗಿ ಟ್ರೆಂಡ್ ಬೇರೆ, ಟ್ರೆಡಿಷ್ನಲ್ ಬರೋದೇ ಇಲ್ಲ ಯಾರು. ಹ್ಞೂ ಸಾಕು ಬಿಡ್ರು, ತಣ್ಣಗಿರ್ಲಿ ಕಣೋ. ನಿನ್ನ ಹಾಕ್ತಾರ ನೋಡಿ, ಹೇಳಿದ್ದೀನಿ. ತಡಿಯಾ, ಏನ್ ಹೇಳ್ತೀನಿ ಪಾಪ, ಪಕ್ಷಿ ಸತ್ತೋಗೈತೆ ಅದಕ್ಕೊಂದ್ ಸ್ವಲ್ಪ. ಪಕ್ಷಿ ಬಿಡ್ರ ಸಾಕು. ಬರಲ್ಲೇ ಮಣ್ಣಾಕ್ರಿ. ಮೂರ್ ಸತಿ ಹಾಕ್ಬೇಕು. ಇವ್ ನೋಡಿದ್ರೆ ಅಂತೂ ಇಂತೂ ಒಂದು ಜೀವನ ನೆಮ್ಮದಿಯಾಗಿ ಇದು ಮಾಡಿದ್ರು, ಶಾಂತಿ ಸಿಗ್ಲಿ ಅದಕ್ಕೆ, ಆತ್ಮಕ್ಕೆ. ಅವಾಗ ಹೊಡಿತಿರ್ತಾನೆ. ಒಳ್ಳೇದಾಗ್ಲಿ ನಿಮಗೆ. ಥಮ್ಸ್ ಅಪ್. ಓಕೆ ಗಾಯ್ಸ್, ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗಾಯ್ಸ್. ಅಲ್ವೇನಾ? ಶೇರ್ ಮಾಡಕ್ಕೆ ಹೇಳಲ್ಲ, ಶೇರ್ ಮಾಡಿ ಬೆಲ್ ಐಕಾನ್ ಯಾರ್ಯಾರು ಆನ್ ಮಾಡಿದ್ದಾರೆ ಎಲ್ಲರೂ ಆಫ್ ಮಾಡಿ. ಒಳ್ಳೆ ಮಾತುಗಳು ಬರ್ತವೆ. ಬಾಯ್ ಗಾಯ್ಸ್. ಬಾಯ್ ಮಾಡು ಗಾಯ್ಸ್. ಬಾಯ್ ಮಾಡಲೇ. ಬಾಯ್. ನೀರೊಳಗಿಂದ ಹೋಗ್ಬೇಕು, ಗಾಡಿ ಐತಂತೆ. ಚುಂಚಿ ಫಾಲ್ಸ್ ಮುಂದೆ ಚೆಕ್ ಪೋಸ್ಟ್ ಅಲ್ಲಿ ರೈಟ್ ತಗೊಳ್ಳಿ. ಎಂಟ್ರಿ ಮಾಡಿದ್ರಲ್ಲ ವೆಹಿಕಲ್ ಅಲ್ಲಿ ರೈಟ್. ಅಷ್ಟು ನಂಗೆ ಹೋಗ್ಬೋದು ಅಂದ್ರೆ ವೆಹಿಕಲ್ ಹೋಗಿ. ಹಾಂ.